ಚಿಕ್ಕಬಳ್ಳಾಪುರದ ಮದುವೆ ಮನೆಯಲ್ಲಿ ದುರಂತವೊಂದು ನಡೆದು ಹೋಗ್ಬಿಟ್ಟಿದೆ. ಬಾಲ್ಯ ವಿವಾಹವನ್ನ ತಡೆಯೋದಕ್ಕೆ ಪೊಲೀಸರು ಪ್ರವೇಶ ಕೊಡ್ತಾರೆ. ಪೊಲೀಸರ ಎಂಟ್ರಿಯಿಂದ ಭಯಭೀತರಾಗಿ ಹೃದಯಾಘಾತದಿಂದ ವರನ ತಂದೆ ದುರ್ಮರಣವನ್ನಪ್ಪಿದ್ದಾರೆ. ಮದುವೆ ಮಂಟಪದಲ್ಲೇ ವೆಂಕಟರಮಣಪ್ಪನಿಗೆ ಹೃದಯಾಘಾತ ಸಂಭವಿಸಿದೆ. ಖಾಸಗಿ ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯೆ ವರನ ತಂದೆ ಸಾವನ್ನಪ್ಪಿದ್ದಾರೆ. 21 ವರ್ಷ ತುಂಬುವ ಮುನ್ನವೇ ಮದುವೆಗೆ ತಯಾರಿಯನ್ನ ಮಾಡಿಕೊಂಡಿದ್ರು. ಮಾಹಿತಿ ಮೇರೆಗೆ ದಾಳಿ ನಡೆಸಿ ಮದುವೆಯನ್ನ ನಿಲ್ಲಿಸಿದ್ರು ಪೊಲೀಸರ ದಾಳಿಯಿಂದಲೇ ವೆಂಕಟರಮಣಪ್ಪ ಸಾವಾಗ್ಬಿಟ್ಟಿದ್ದಾರೆ, ಸತ್ತೋಗ್ಬಿಟ್ಟಿದ್ದಾರೆ ಅಂತ ಇದೀಗ ಆರೋಪವನ್ನು ಮಾಡ್ತಾ ಇದ್ದಾರೆ. ಬಟ್ಲಹಳ್ಳಿ ಠಾಣೆ ಮುಂದೆ ಶವವನ್ನ ಇಟ್ಟು ಸಂಬಂಧಿಕರು ಪ್ರತಿಭಟನೆ ಮುಂದಾಗಿದ್ದಾರೆ. ಸ್ಥಳಕ್ಕೆ ಎಸ್ಪಿ ಕುಶಾಲ್ ಚೌಕ್ಸೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ 21 ವರ್ಷ ತುಂಬುವ ಮೊದಲೇ ಮದುವೆ ಮಾಡಿರೋದ್ರಿಂದ ಇದು ಬಾಲ್ಯ ವಿವಾಹ ಆಗುತ್ತೆ. ಬಾಲ್ಯ ವಿವಾಹವನ್ನ ತಡೆಯುವಂಥದ್ದು ಪೊಲೀಸರ ಹಕ್ಕು ಕರ್ತವ್ಯ. ಹಾಗಾಗಿ ಪೊಲೀಸರ ಎಂಟ್ರಿಯಿಂದ ಆಘಾತಕ್ಕೆ ಒಳಗಾದಂಥ ವೆಂಕಟರಮಣಪ್ಪಂಗೆ ಇಮಿಡಿಯೇಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಯಾವಾಗ ಅವ್ರಿಗೆ ಈ ರೀತಿಯಾದಂಥ ಸೀರಿಯಸ್ ಕಂಡೀಷನ್ ಅನ್ನೋದು ಕಾಣಿಸುತ್ತೋ ಇಮಿಡಿಯೇಟ್ ಆಗಿ ಪೊಲೀಸರು ಕೂಡ ಅಲ್ಲಿದ್ದಂಥ ಸಂಬಂಧಿಕರು ಕೂಡ ಅವ್ರನ್ನ ಆಸ್ಪತ್ರೆಗೆ ಸಾಗಿಸುವಂಥ ಕೆಲಸ ಮಾಡ್ತಾರೆ. ಆದರೆ ದಾರಿಯ ಮಧ್ಯೆಯೇ ವೆಂಕಟರಮಣಪ್ಪ ಸಾವನ್ನಪ್ತಾರೆ. ಇದೀಗ ಇವರು ಸಾವಾಗಿದ್ದಕ್ಕೆ ಕಾರಣ ಪೊಲೀಸರೇ ಅಂತ ಹೇಳಿ ಕುಟುಂಬಸ್ಥರು ಈಗ ಶವವನ್ನು ಇಟ್ಟು ಪ್ರತಿಭಟನೆ ಮುಂದಾಗಿದ್ದಾರೆ. ಇಲ್ಲಿ ತಪ್ಪಿಯಾರದ್ದು ತಪ್ಪನ್ನು ತಡೆಯಕ್ಕೆ ಹೋದಂಥ ಪೊಲೀಸರ ಮೇಲೆ ತಿರುಗಿ ಆರೋಪ ಬೀಳ್ತಾ ಇದೆ. ಹಾಗಾಗಿ ಪರಿಸ್ಥಿತಿ ಕಂಟ್ರೋಲ್ಗೆ ತರೋದಕ್ಕೆ ಹರಸಾಹಸವನ್ನು ಪಡಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ. ಇದು ನಡೆದಿರೋದು ಚಿಕ್ಕಬಳ್ಳಾಪುರದಲ್ಲಿ. ಮದುವೆ ಮನೆ ಬಹುಶಃ ಎಲ್ಲವೂ ಕರೆಕ್ಟ್ ಆಗಿದ್ದಿದ್ರೆ ಮದುವೆ ಸುಸೂತ್ರವಾಗಿ ಆಗಿರ್ತಿತ್ತು. ಬಾಲ್ಯ ವಿವಾಹವನ್ನು ತಡಿಬೇಕು, ಆ ಕಾಯ್ದೆಯನ್ನು ತಂದಿರೋದೇ ಇಂಥ ಅನಾಹುತಗಳು ಆಗಬಾರ್ದು ಅಂತ ಹೇಳಿ. ಹಾಗಾಗಿ 21 ವರ್ಷ ತುಂಬುವ ಮೊದಲೇ ಮದುವೆ ಮಾಡುವಂಥ ನಿಟ್ಟಿನಲ್ಲಿ ಇವರು ಸಕಲ ರೀತಿಯಲ್ಲಿ ತಯಾರಿ ಮಾಡ್ಕೊಂಡಿದ್ದರಿಂದ ಪೊಲೀಸರು ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ರು. ಪೊಲೀಸರು ಯಾವಾಗ ಬಂದರೂ ಮದುವೆ ನಿಂತೋಗ್ಬಿಡುತ್ತೆ ಅನ್ನುವಂಥ ಆಘಾತಕ್ಕೆ ಒಳಗಾಗಿ ವೆಂಕಟರಮಣಪ್ಪ ಕುಸಿದು ಬೀಳ್ತಾರೆ. ಕುಸಿದು ಬಿದ್ದಂಥ ಸಂದರ್ಭದಲ್ಲಿ ಅವ್ರನ್ನ ಆಸ್ಪತ್ರೆಗೆ ಸಾಗಿಸಲಾಗ್ತಾ ಇರುತ್ತೆ. ಅದರ ಮಾರ್ಗ ಮಧ್ಯೆಯೇ ಅವ್ರು ಸಾವನ್ನಪ್ಪಿದ್ದಾರೆ. ಈಗ ಶವವನ್ನು ಇಟ್ಟು ಕುಟುಂಬಸ್ಥರು ಪೊಲೀಸರಿಂದಲೇ ಹಿಂಗಾಗಿದ್ದು ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರು ಬಂದು ನಮ್ಗೆ ಇನ್ಫಾರ್ಮೇಶನ್ ಬಂದೈತೆ, ಪೊಲೀಸ್ನವರಿಂದ ನಮ್ಗೆ ಇದು ಬಂದೈತೆ, ಮದುವೆ ಮಾಡಬಾರ್ದಪ್ಪ ಅಂತ ಹೇಳಿದ್ರು. ನಿಮ್ಗೆ ಎಸ್ ಮಾಡಿಸ್ಕೊಂಡು ಆಧಾರ್ ಕಾರ್ಡ್ ಕೊಡಿ, ಇದು ಸ್ವಲ್ಪ ಬಾಲ್ಯ ವಿವಾಹ ಮಾಡ್ತಾ ಇದ್ದೀವಿ, ಸ್ವಲ್ಪ ಮೈನರ್ ಹೇಳಿದ್ರು. ಸರ್ ಅಂದ್ಬಿಟ್ಟು ನಾವು ಲೀಗಲ್ ನಾವು ಕಾನೂನು ಇದು ಕೊಡ್ಬೇಕಂದ್ಬಿಟ್ಟು ನಾವು ನಿಲ್ಲಿಸ್ಬಿಟ್ಟು ಸರ್ ಆಯ್ತು ಸರ್ ನಿಮ್ಮ ಮಾತಿಗೆ ಗೌರವ ಕೊಡ್ತೀವಿ, ಮದುವೆ ನಿಲ್ಲಿಸ್ಬಿಡ್ತಾ ಇದ್ದೀವಿ ಅಂದ್ಬಿಟ್ಟು ಆ ಮದುವೆ ಹುಡುಗಿನ ಅವ್ರಿಗೂ ಕಲಿಸ್ಬಿಟ್ಟು ಊಟ ಗೀಟ ಎಲ್ಲ ಮಾಡಿದ್ರು. ಊಟ ಎಲ್ಲ ಸ್ವಲ್ಪ ಮುಗಿಸ್ಬಿಟ್ಟು ಹೋಗಿರಂತ ಊಟ ನಿಲ್ಲಿಸ್ಬಿಟ್ಟು ಈಗ ಗಾನ್ಸೊಟ್ಟಿಗೆ ಎಲ್ಲ ಬಂದಿರೋ ಅದೆಲ್ಲ ಕಲಿಸ್ಬಿಟ್ಟು ಮತ್ತೆ ಅವ್ರು ಬಂದು ಮತ್ತೆ మీకు ఫోన్ చేసింది రా, మేము చెప్తాను ఫోన్ చేస్తుంది. ఫోన్ చేసినాక మళ్ళీ ఏం చేసి మళ్ళీ రెండో రౌండ్ వచ్చేసి సొంతలో గడిపేది ఏ రాపా వచ్చి పోయేసి ఫోటోలు ఇస్తాను అనేసి అంత చేస్తా నిలిపోయాను, పెళ్లి నిలిపోయాను, మళ్ళీ మీరు అలా టార్చర్ చేస్తాను ಮದುವೆ ನಿಲ್ಲಿಸ್ಬಿಟ್ಟಿದ್ವಲ್ಲ ಅವ್ರಿಗಿನ ಕಳಿಸ್ಬಿಟ್ಟಿದ್ವಿ. ಮತ್ತೆ ಯಾಕೆ ಟಾರ್ಚರ್ ಕೊಡ್ತಾರೆ ನಾವು ಮತ್ತೆ ಅವ್ರನ್ನ ಬಂದು ಕೇಳಿದ್ವಿ ನಮ್ಮ ಸ್ಟೇಷನ್ ನಾವು ಸ್ಟೇಷನ್ ಮಾಡಿದ್ರೆ ಇಲ್ಲಪ್ಪ ಮದುವೆನ ಮಾಡಿಲ್ಲ ಸರ್, ನಾವು ನಿಲ್ಲಿಸ್ಬಿಟ್ಟಿದ್ದೀವಿ. ನೀವೇನು ಮಾಡಿದ್ರೆ ಸಚಿನ್ ನೀವು ಬಂದು ಟಾರ್ಚರ್ ಕೊಟ್ಟಿದ್ದಕ್ಕೋಸ್ಕರ ಅವ್ರು ಸತ್ತೋಗಿ ಕಂಪ್ಲೇಂಟ್ ಇಲ್ಲ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಶ್ರೀನಿವಾಸ್. ಈಗ ಆರೋಪ ಕೇಳಿ ಬರ್ತಾ ಇರುವಂತದ್ದು 21 ವರ್ಷಕ್ಕಿಂತ ಮೊದಲೇ ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟಂತೆ ಮದುವೆ ಮಾಡ್ತಾ ಇದ್ರು ಅಂತ. ಆದ್ರೆ ಈಗ ವರನ ತಂದೆ ಸಾವನ್ನಪ್ಪಿದ್ದಾರೆ ಅಂತ. ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಯಾರ್ದು ತಪ್ಪು, ಏನ್ ಕತೆ ಇದು? ಖಂಡಿತ ಅಮೃತ, ಏನೊಂದು ಬಾಲ್ಯ ವಿವಾಹ ತಡೆಯಲು ಹೋದ ಪೊಲೀಸರಿಗೆ ಒಂದು ಬೆಕ್ ಶಾಕ್ ಎದುರಾಗಿರುವಂತಾನೆ ಹೇಳ್ಬೋದು. ಇನ್ನು ಚಿಕ್ಕಬಳ್ಳಾಪುರದ ಮದುವೆ ಒಂದು ಏನು ಮದುವೆ ಒಂದು ಮಂಟಪಕ್ಕೆ ಒಂದು ಪೊಲೀಸರ ಒಂದು ಮಾಹಿತಿ ಮೇರೆಗೆ ಸಹ ಪೊಲೀಸರು ಅಲ್ಲಿಗೆ ಚೋಟಿಗೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಏನು ಹುಡುಗನಿಗೆ 21 ವರ್ಷ ಒಳಗಡೆ ಇದ್ದಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ಸಹ ಒಂದು ಪಕ್ಕ ಮಾಹಿತಿ ಮೇರೆಗೆ ಪೊಲೀಸರು ಹೋದಂತ ಒಂದು ಸಂದರ್ಭದಲ್ಲಿ ಸಹ ಅಲ್ಲಿ ಏನು ಆ ಹುಡುಗನ ಒಂದು ತಾಯಿ, ಆ ಹುಡುಗನ ಒಂದು ತಂದೆ ಅವರಿಗೆ ಸಹ ಅವ್ರಿಗೆ ವಾರ್ನ್ ಮಾಡ್ತಾರೆ. ಯಾಕಂದ್ರೆ ಇದು ಮದುವೆ ನಿಲ್ಲಿಸ್ಬಿಡಿ ಅಂತೇಳಿ ಪೊಲೀಸರು ಸಹ ಅವರು ಹುಡುಗನ ತಂದೆಗೆ ವಾರ್ನ್ ಮಾಡ್ತಾರೆ. ಆ ವಾರ್ನ್ ಮಾಡಿದಂತ ಒಂದು ಸಂದರ್ಭದಲ್ಲಿ ಸಹ ಒಂದು ಹುಡುಗನ ತಂದೆ ವೆಂಕಟರಮಣಪ್ಪ ಅವರು ಸಹ ಮಾನ ಮರ್ಯಾದೆ ಹೋಗುತ್ತೆ ಮದುವೆ ನಿಲ್ಲಿಸಿದ್ರೆ ಅಂತೇಳಿ ಅವ್ರಿಗೆ ಪೊಲೀಸರಿಗೆ ಒಂದಷ್ಟು ಮಾಹಿತಿ ಕೊಡ್ತಾರೆ. ಮಾಹಿತಿ ಕೊಟ್ಟ ನಂತರ ಸಹ ಅವ್ರಿಗೆ ಪೊಲೀಸರಿಗೆ ಯಾವುದೇ ರೀತಿಯಲ್ಲಿ ಸಹ ಅವರು ಒಂದು ಮಾಹಿತಿ ಮೇರೆಗೆ ಸಹ ಅವರು ಪೊಲೀಸರು ಬಂದಿರುವಂತದ್ದು. ಇವರು ಯಾವಾಗ ಪೊಲೀಸರು ಮದುವೆ ಮಂಟಪದಲ್ಲಿ ವಾರ್ನ್ ಮಾಡ್ತಾರೆ, ವಾರ್ನ್ ಮಾಡಿದ ಸಂದರ್ಭದಲ್ಲಿ ಸಹ ಏನು ಆ ಹುಡುಗನ ತಂದೆಗೆ ಸಹ ಒಂದು ಹಾರ್ಟ್ ಅಟ್ಯಾಕ್ ಎದುರಾಗಿರುವಂತದ್ದು. ಇನ್ನು ಹಾರ್ಟ್ ಅಟ್ಯಾಕ್ ಆಗಿ ಸಹ ಅಲ್ಲೇ ಸಹ ಸ್ಥಳಕ್ಕೆ ಕೂಡಿಸಿ ಬಿದ್ದ ಒಂದು ಸಂದರ್ಭದಲ್ಲಿ ಏನು ಆಸ್ಪತ್ರೆಗೆ ರವಾನಿಸುವಂತಹ ಒಂದು ಸಂದರ್ಭದಲ್ಲಿ ಅರ್ಧ ದಾರಿಯಲ್ಲೇ ಸಹ ಹುಡುಗನ ತಂದೆ ಅಂದ್ರೆ ವೆಂಕಟರಮಣಪ್ಪ ಸಹ ಸಾವನ್ನಪ್ತಾರೆ. ಈ ಒಂದು ಸಾವಿಗೆ ಕಾರಣರಂತಹ ಬಟ್ಟಳ್ಳಿ ಪೊಲೀಸ್ ಠಾಣರು
ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆಯುತ್ತೆ. ಈ ಒಂದು ಘಟನೆಗೆ ಬಟ್ಟಳ್ಳಿ ಪೊಲೀಸರು ಮತ್ತು ಪೊಲೀಸರೇ ಸಹ ಇವರಿಗೆ ಸಾಕ್ಷಿ ಅಂತ ಹೇಳಿ ಆ ಪೊಲೀಸರ ಒಂದು ಸ್ಟೇಷನ್ ಮುಂದೆ ಶವ ಬಿಟ್ಟು ಸಹ ಈಗ ಐ ಡ್ರಾಮಾ ಸಹ ನಡೆಸಿರುವಂತದ್ದು. ಇನ್ನು ಸ್ಥಳಕ್ಕೆ ಏನು ಒಂದು ಉದ್ವೇಗದ ಒಂದು ಪರಿಸ್ಥಿತಿ ಆ ಬಟ್ಟಳ್ಳಿ ಪೊಲೀಸ್ ಸ್ಟೇಷನ್ ಒಂದು ನಿಯಮಿತವಾಗಿ ಸಹ ಸ್ಥಳಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂತಹ ಕುಶಲ್ ಚೌಕ್ಸಿ ಅವರು ಸಹ ಬಂದು ಅದನ್ನೇ ಪರಿಶೀಲನೆ ಮಾಡಿ ಒಂದು ಸ್ವಲ್ಪ ಪರಿಶೀಲನೆಗೆ ಮುಂದಾಗಿರುವಂತದ್ದು. ಇನ್ನು ಒಟ್ಟಾರೆಯಾಗಿ ಏನು ಹುಡುಗರ ಒಂದು ಸಂಬಂಧಿಕರೆಲ್ಲ ಸೇರಿ ಸಹ ಒಂದು ಪೊಲೀಸರು ಬಂದಿದ್ದಕ್ಕೆ ಈ ಒಂದು ತಂದೆಯ ಒಂದು ಹಾರ್ಟ್ ಅಟ್ಯಾಕ್ ಆಗಿರುವಂತದ್ದು ಅಂತೇಳಿ ಸಹ ಒಂದು ಅಲ್ಲಿರುವಂತಹ ಸಂಬಂಧಿಕರು ಪೊಲೀಸ್ ಮೇಲೆ ಒಂದಷ್ಟು ಸಹ ಆರೋಪಗಳು ಸಹ ವ್ಯಕ್ತಪಡಿಸಿರುವಂತದ್ದು. ಅಮೃತ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ. ಪೊಲೀಸ್ನವರಿಂದ ನಾವು ಇದು ಬಂದೈತೆ, ಮದುವೆ ಮಾಡಬಾರ್ದಪ್ಪ ಅಂತ ಹೇಳಿದ್ರು. ನಿಮ್ಗೆ ಎಸ್ ಎಚ್ ಮಾಡಿಸ್ಕೊಂಡು ಆಧಾರ್ ಕಾರ್ಡ್ ಕೊಡಿ, ಇದು ಸ್ವಲ್ಪ ಬಾಲ್ಯ ವಿವಾಹ ಮಾಡ್ತಾ ಇದ್ದೀವಿ, ಸ್ವಲ್ಪ ಮೈನರ್ ಹೇಳಿದ್ರು. ಸರ್ ಅಂದ್ಬಿಟ್ಟು ನಾವು ಲೀಗಲ್ ನಾವು ಕಾನೂನು ಇದು ಕೊಡ್ಬೇಕಂದ್ಬಿಟ್ಟು ನಾವು ನಿಲ್ಸ್ಬಿಟ್ಟು ಸರ್ ಆಯ್ತು ಸರ್ ನಿಮ್ಮ ಮಾತಿಗೆ ಗೌರವ ಕೊಡ್ತೀವಿ, ಮದುವೆ ನಿಲ್ಸ್ಬಿಡ್ತಾ ಇದ್ದೀವಿ ಅಂದ್ಬಿಟ್ಟು ಆ ಮದುವೆ ಹುಡುಗಿನ ಅವ್ರಿಗೂ ಕಲ್ಸ್ಬಿಟ್ಟು ಊಟ ಗೀಟ ಎಲ್ಲ ಮಾಡಿದ್ರು. ಊಟ ಎಲ್ಲ ಸ್ವಲ್ಪ ಮುಗಿಸ್ಬಿಟ್ಟು ಹೋಗಿ ಅಂತ ಊಟ ನಿಲ್ಸ್ಬಿಟ್ಟು ಈ ಬ್ಯಾನ್ ಸರ್ಟಿಫಿಕೇಟ್ ಎಲ್ಲ ಬಂದಿರೋ ಎಲ್ಲ ಕಲ್ಸ್ಬಿಟ್ಟು ಮತ್ತೆ ಅವ್ರು ಬಂದು ಮತ್ತೆ ఇవ్వరు మీకు ఫోన్ చేసింది రా, మేము వస్తాను ఫోన్ చేస్తుంది చెప్పు ఫోన్ చేసినాక మళ్ళీ ఏం చేశారు, మళ్ళీ రెండో వచ్చేసి సొంతలో దొరికిపోయింది. ఏ రాపా వచ్చి పోయేసి ఫోటోలు ఇస్తాను అనేసి అంత చేస్తారు. నిలిపోయాను పెళ్లి నిలిపోయాను, మళ్ళీ మీరు అలా టార్చర్ ఇస్తాను చెప్పేసి ಮದುವೆ ನಿಲ್ಲಿಸ್ಬಿಟ್ಟಿದ್ವಲ್ಲ, ಅವ್ರಿಗಿನ ಕಳಿಸ್ಬಿಟ್ಟಿದ್ವಿ. ಮತ್ತೆ ಯಾಕೆ ಟಾರ್ಚರ್ ಕೊಡ್ತಾರೆ ನಾವು ಮತ್ತೆ ಅವ್ರನ್ನ ಬಂದು ನೀವು ಕೇಳಿದ್ವಿ ಸರ್ ನಮ್ಮ ಸ್ಟೇಷನ್ ಅವ್ರನ್ನ. ನಾವು ಸ್ಟೇಷನ್ ಮಾಡಿದ್ರೆ ಇಲ್ಲಪ್ಪ ಮದುವೆ ನಾವು ಮದುವೆನೂ ಮಾಡಿಲ್ಲ ಸರ್, ನಾವು ನಿಲ್ಲಿಸ್ಬಿಟ್ಟಿದ್ದೀವಿ. ಅವ್ರು ಬಂದು